ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗರಣೆ ರೆಸಿಪಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಕೇವಲ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಯಾವ ಥರ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ. ಸ್ಟಾರ್ಟ್ ಮಾಡೋಣ. ಫಸ್ಟಾಗಿ ನಾನು ಒಂದು 5 ಸೇರು ತೊಗೊಂಬಂದಿನಿ ಮಂಡಾಳು. ಸೊ ನಿಮ್ಮ ಮನೇಲಿ ನೀವು ಎಷ್ಟು ಜನ ಇರ್ತೀರ ಅದ್ರ ಮೇಲೇ ತೊಗೊಂಬರ್ಬೇಕು. ನಾವು 5 ಜನ ಇದ್ದೀವಿ ಅನ್ನೋ. ಸೊ ನಾವು 5 ಜನ ಅಂತೂ ಅಂದರೆ ಒಂದು 5 ಸೇರು ತೊಗೊಂಬಂದಿದ್ದೀವಿ. ಸೊ ಫಸ್ಟಾಗಿ ಮೇನಾಗಿ ಕ್ಲೀನ್ ಮಾಡ್ಕೋಬೇಕು ಮಂಡಾಳನ್ನು. ತರಕಾರಿ ಆಮೇಲೆ ತೋರಿಸ್ತೀನಿ, ಯಾಕಂದರೆ ನಾವು 5 ನಿಮಿಷದಲ್ಲಿ ಮಾಡಬೇಕಂದ್ರೆ ಫಸ್ಟ್ ನಂತರನೇ ಪ್ರೋಸೆಸ್ ಮಾಡಬೇಕು. ಫಸ್ಟ್ ಮಂಡಾಳು ನೆನೆಯಿಡಬೇಕು. ಮಂಡಾಳು ಎಷ್ಟು ನೀಟಾಗಿ ನಾನು ನೆನೀತಾವೋ ಅಷ್ಟು ನೀಟಾಗಿ ಒಗ್ಗರಣೆ ಟೇಸ್ಟಿಯಾಗಿ ಬರುತ್ತೆ. ಹಂಗಾಗಿ ಫಸ್ಟ್ ನಾನು ತರಕಾರಿ ಯಾವ ಥರ ಏನು ಅಂತ ತೋರಿಸಿಲ್ಲ. ಫಸ್ಟ್ ಇದು ತರಕಾರಿ ಏನು ಜಾಸ್ತಿ ಬೇಕಾಗಲ್ಲ, ಇದಕ್ಕೆ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳೇ ಸಾಕಾಗುತ್ತೆ. ಈ ಥರ ನೀಟಾಗಿ ನೆನೆಸ್ಬಿಟ್ಟು ನೀರಲ್ಲಿ ಹಾಕಬೇಕು. ಸ್ವಲ್ಪ ಮಂಡಾಳುಗಳೆಲ್ಲ ಮುಳುಗೋತನ ನೀರು ಹಾಕಬೇಕು. ನೀರು ಹಾಕಿ ನೀಟಾಗಿ ನೆನೆಸ್ಬೇಕಿದು. ಮೇನಾಗಿ ಇದೆ. ಫಸ್ಟ್ ನಾವು ಒಗ್ಗರಣೆಯಲ್ಲಿ ಟೇಸ್ಟಿಯಾಗಿ ಮೃದುವಾಗಿ ಬರಬೇಕಂದ್ರೆ ಮೇನ್ ಈ ಪ್ರೊಸೆಸ್ಸು. ಸೊ ನಾವು ಎಷ್ಟು ನೀಟಾಗಿ ಎಷ್ಟು 5 ನಿಮಿಷ 10 ನಿಮಿಷ ಮ್ಯಾಕ್ಸಿಮಮ್ ಆದರೆ 10 ನಿಮಿಷ ನೆನೆಗೆ ಬಿಡಬೇಕು ಮಂಡಾಳನ್ನ. ನಿಮ್ಮ ಸೈಡ್ ನಾವು ಮಂಡಾಳು ಅಂತೀವಿ. ಸೊ ನಿಮ್ಮ ಸೈಡ್ ಮಂಡಕ್ಕಿ ಅಂತೀರೋ, ಯಾರ್ಯಾರ ಭಾಷೆಯಲ್ಲಿ ಏನೇನು ಅಂತೀರೋ ಗೊತ್ತಿಲ್ಲ. ನಮ್ಮ ಸೈಡು ನಾವು ಕಾಮನ್ ಆಗಿ ಮಂಡಾಳು ಅಂತೀವಿ. ಸೊ ಮೇನಾಗಿ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಒಗ್ಗರಣೆ ಫಿಕ್ಸ್. ಯಾಕಂದರೆ ಈಸಿ ಆಗುತ್ತೆ, ಬಟ್ ಟೇಸ್ಟಿಯಾಗಿ ತಿಂತಾರಂತ. ಸೊ ನಾವು ಎಲ್ಲಿ ಯಾರೇ ನೆಂಟರು ಬರಲಿ ಫಂಕ್ಷನ್ಗಳಲ್ಲಿ ಮೇನ್ ಒಗ್ಗರಣೆ ಮಾಡ್ತೀವಿ. ಸೊ ಇದಕ್ಕೆ ಹಿಂಗೆ ಅದು ನೆನೆಗೆ ಬಿಟ್ಟಿವಲ್ಲ. ಸೊ ನಮ್ಗೆ ಏನೇನು ಬೇಕು ಅಂದರೆ 2 ಟೊಮೊಟೊ, ನಾವು 4 ಆನಿಯನ್ ಕಟ್ ಮಾಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಆ ಥರ. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಇನ್ನು ಅದೇ ಸಾಸಿವೆ, ಜೀರಿಗೆ, ಅರಿಶಿಣ, ಉಪ್ಪು. ಇಷ್ಟೇ ನಮ್ಮ ಮನೇಲಿ ಏನಿರುತ್ತೆ ಅಷ್ಟರಿಂದನೇ ಟೇಸ್ಟಿಯಾಗಿ ಮಾಡ್ಬೋದು. ಇದಕ್ಕೇನು ದೊಡ್ಡ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಅಷ್ಟೇ. ನಮ್ಮ ಒಂದು ಬೋಗಣೆ ಇಟ್ಬಿಟ್ಟಿದ್ದೀನಿ. ನಮ್ಮ ಸೈಡ್ ಬೋಗಣೆ ಅಂತೀರ, ನೀವು ಬಾಣಲೆ ಅಂತೀರ. ಓಕೆ, ಬಾಣಲೆಯಲ್ಲಿ ಒಂದು 3-4 ಸ್ಪೂನ್ ಹಾಕಿದ್ದೀನಿ ಎಣ್ಣೆ. ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟಿಯಾಗಿರುತ್ತಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಇನ್ನು ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕಿ ಇನ್ನು ಆನಿಯನು, ಕರಿಬೇವು ಹಾಕ್ಬಿಡೋದು. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಅಷ್ಟೇ ಒಂದು ಬ್ರೌನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡಬೇಕು. ವಿಡಿಯೋ ಶೇಕ್ ಆಗುತ್ತೆ, ಯಾಕಂದರೆ ಒಂದು ಕೈಯಲ್ಲಿ ನಂದು ಒಂದು ಕೈಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಶೇಕ್ ಆಗಿದೆ, ಸಾರಿ. ಇಷ್ಟ ಈ ಥರ ಸ್ವಲ್ಪ ಬ್ರೌನ್ ಆಗಬೇಕು. ಇಷ್ಟು ಬ್ರೌನ್ ಆಗಿದ ತಕ್ಷಣ ಉಳಿದಿರೋದು ಏನೇನು ಇರುತ್ತೋ ಅಷ್ಟೇ. ಟೊಮೊಟೊ, ಅರಿಶಿಣ, ಉಪ್ಪು, ಇನ್ನು ಇದು ಮೇನ್ ಅಂದರೆ ಸ್ವಲ್ಪ ಕೊತ್ತಂಬರಿ ಸಮೇತ ಇವಾಗೆ ಹಾಕಬೇಕು. ಸ್ವಲ್ಪ ಅದರಿಂದ ಟೇಸ್ಟ್ನು ಬರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಲಾಸ್ಟ್ ಕೊನೆಯಲ್ಲಿನೂ ಹಾಕಬೇಕು, ಬಟ್ ಇವಾಗ ಸ್ವಲ್ಪ ಹಾಕಬೇಕು. ಇದೇ ಮೇನ್ ಟೇಸ್ಟ್ ಬರುತ್ತೆ. ಇನ್ನೂ ಒಂದು ಇದರಲ್ಲಿ ಒಂದು ಲಾಸ್ಟ್ ಕೊನೆಯದಾಗಿ ಒಂದು ಪುಡಿ ಸೇರಿಸ್ತೀವಿ. ಸೊ ಅದು ಏನು ಪುಡಿ ಅಂತ ಲಾಸ್ಟ್ ಕೊನೆಯಲ್ಲಿ ನೋಡಿ. ಅದರಿಂದನೇ ಒಗ್ಗರಣೆಗೆ ಟೇಸ್ಟಿಯಾಗಿ ಬರೋದು. ಮೇಯ್ನಾಗಿ ಅದರ ಮುಗಿದ ನಂತರನೇ ಹಾಕೋದು. ಸೊ ಏನು ಪುಡಿ ಅಂತ ಲಾಸ್ಟ್ ಕೊನೆವರೆಗೂ ನೋಡಿ, ಅವಾಗ ನಿಮಗೂ ಅರ್ಥ ಆಗುತ್ತೆ. ಯಾರಾದರೂ ನೆಂಟರು ಬಂದಾಗ ಈಸಿಯಾಗಿ ಮಾಡೋವಂಥ ರೆಸಿಪಿ, ಬಟ್ ಟೇಸ್ಟಿನೂ ಹಂಗೇ ಇರುತ್ತೆ. ಈಸಿಯಾಗಿ ಇದೇ ಥರನೇ ಎಲ್ಲ ಹೋಟ್ಲ್ಗಳಲ್ಲಿನೂ ನಾವು ತೋರಿಸ್ತಾ ಇದ್ದೀನಲ್ವ, ಇದೇ ಥರನೇ ಮಾಡೋದು. ಯಾಕಂದರೆ ನಾವು ಚಿಕ್ಕ ವಯಸ್ಸಿನಿಂದ ಒಗ್ಗರಣೆ, ಸಂಡೇ ಬಂದರೆ ಒಗ್ಗರಣೆ ನಮಗೆ. ಸೊ ಇದು ಸಂಡೇ ಮಾಡಿರೋ ರೆಸಿಪಿ. ಸೊ ಹಂಗಾಗಿ ಈ ಥರ ಸ್ವಲ್ಪ ಅದೆಲ್ಲ ಸ್ಮೂತ್ ಆಗಬೇಕು. ಸ್ಮೂತ್ ಆಗೋತನ ಬಿಡಬೇಕು ಹಂಗೆ. ಸೊ ಇನ್ನೊಂದು ಮೇನ್ ಅಂದರೆ ನಾವು ಆಲ್ರೆಡಿ ಮಂಡಾಳು ಎಲ್ಲ ತೆಗೆದಿಟ್ಟಿರ್ತೀವಲ್ಲ, ಅದು ಆಲ್ರೆಡಿ ಒಂದು 10 ನಿಮಿಷ ಆಗಿರುತ್ತೆ. 10 ನಿಮಿಷಕ್ಕೆ ಡೈರೆಕ್ಟ್ ಈ ಥರ ಮೆತ್ತಗಾಗೋಷ್ಟರಲ್ಲೇ ಅಲ್ಲಿ ಮಂಡಾಳು ಇದಾಗಿರುತ್ತೆ. ಸೊ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡು ಇದು ನೀಟಾಗಿ ಒಂದು ಸಲ ಕಲಿಸ್ಬಿಟ್ಟು ಈ ಥರ ನಾನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಅಂದರೆ ಇವಾಗ ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಡಬೇಕು. ಇದನ್ನು ಜಾಸ್ತಿ ನೋಡಿ ಈ ಥರ ಫುಲ್ಲಾಗಿ ಮಿಕ್ಸ್ ಮಾಡಬೇಕು. ಸೂಪರ್ ಟೇಸ್ಟಿಯಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನಾನು ಲಾಸ್ಟ್ ಕೊನೆ ಅಂತ ಹೇಳಿದ್ನಲ್ಲ, ಇದೆ ಕಡಲೆ ಇದು ಪುಟಾಣಿ ಪುಡಿ, ಕಡಲೆ ಪುಡಿ ಅಥವಾ ಪುಟಾಣಿ ಪುಡಿ ಮತ್ತು. ಸೊ ಇದರಿಂದ ಮೇಯ್ನಾಗಿ ಟೇಸ್ಟಿಯಾಗಿ ಬರೋದು ಒಗ್ಗರಣೆ. ನಮ್ಮ ಸೈಡ್ ಒಗ್ಗರಣೆ ಅಂತೀರಿ. ಒಗ್ಗರಣೆ ಜೊತೆ ಒಂದು ಬಿಸಿ ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ಬಜ್ಜಿ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಈಸಿಯಾಗಿ ಟೇಸ್ಟಿಯಾಗಿ ತೋರಿಸ್ತೀನಿ. ಸೊ ಈ ಥರ ಆಯಿತು ಪ್ಲೇಟಲ್ಲಿ ಹಾಕ್ಕೊಂಡು ನೀನು ತಿಂತಾ ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಿಮ್ಗೆ ಯಾವುದಾದ್ರೂ 5 ನಿಮಿಷದಲ್ಲಿ ಇಂಟ್ರೆಸ್ಟ್ ಇರೋಂಥ ರೆಸಿಪಿ ಬೇಕು ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಿಯಲ್ಲಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.